ಫುಲ್ ಸ್ಟಕ್ ಆಗಿಬಿಟ್ಟಿದೆ ಅದು ನೋಡಿ. ಪಾಪ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಬರ್ಬೇಡ್ರಪ್ಪ, ನಾವು ಸಿಕ್ಕಾಕೊಂಡಿರೋದೆ ಸಾಕು. ಇಬ್ಬಿಬ್ರು ಬರ್ತಾ ಇದ್ದೀರಾ, ಬನ್ನಿ ಕಂಪ್ನಿ ಕೊಡೋಕ್ಕೆ. ಒಳ್ಳೆ ಮರ್ಯಾದೆ ಇಲ್ಲಿ ಹಾವಿದೆ ಅಂತೆಲ್ಲ ಭಯ ಪಡಿಸ್ತಿದ್ದಾರೆ ಇಲ್ಲಿ. ಇರ್ಬೇಕೋ ಬೇಡ ಹಿಂಗೆಲ್ಲ ಭಯ ಪಡಿಸ್ತಾ ಇದ್ದಾರೆ ನೋಡಿ. ಇವ್ರಿಗೆಲ್ಲ ಇಲ್ಲಿ ಪ್ರಾಣ ಸಂಕಟ ಆದ್ರೆ ಇವ್ರಿಗೆಲ್ಲ ತಮಾಷೆ ಆಗ್ಬಿಟ್ಟಿದೆ ಇಲ್ಲಿ. ಸೇವ್ ಮಾಡೋಕ್ಕೆ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತೆಲ್ಲ ಅನ್ಕೊಂಬೇಡಿ. ಬರ್ತಿರೋದೇ ಇಬ್ರು. ಏನ್ ಮಾಡ್ತಾರೆ ದೇವರೇ ಗೊತ್ತಿಲ್ಲ. ಓದ್ದ ಹೆಲ್ಲು ಇಷ್ಟು ಹತ್ರ ಇದೆ, ಭಯ ಪಡ್ತಾರೆ ಅವ್ರಿಗೆ. ಏನ್ ಗುರು ಇದು ಇಷ್ಟೊಂದು ಮೀಟ್ರ್ ಇದಕ್ಕೆ? ಅದಕ್ಕೆ ಫುಲ್ಲು ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ. ಬಾಯನೇ ಪಡ್ತಾ ಇಲ್ಲ ಹೋಗೋದು. ಬೋಟ್ ಸಿಕ್ಕಾಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಗಿಡಗಳಿಂದ ಪೆಡ್ಲೇ ಮಾಡೋಕ್ಕಾಗ್ತಾಯಿಲ್ಲ, ಸ್ಟಕ್ ಆಗಿಬಿಟ್ಟಿದೆ. ಇಲ್ಲಿ ಯಾರೋ ಹೋಗಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಮೀಟರ್ ಆಫ್ ಆಗ್ತಿದೆ, ಬಾಯಲ್ಲಿ ನೀರು ಬರ್ತಿದೆ. ಒಬ್ರಿಗೂ ಸ್ವಿಮ್ಮಿಂಗ್ ಅಂತೂ ದೇವರಣೆ ಬರಲ್ಲ. ಇದು ಗಾಳಿಗಿನ್ನ ಹಿಂದೆ ಬೇರೆ ಹೋಗ್ತಾ ಇದೆ. ಅಲ್ಲಿ ಹೋದರೆ ಸಿಕ್ಕಾಕೊಂಡ್ರೆ ಮುಗೀತು ನಮ್ಮ ಕತೆ. ಇನ್ನು ಅವ್ರು ಬಂದು ನಮ್ಮ ಜೀವ ಕಾಪಾಡೋಷ್ಟರಲ್ಲಿ ದೇವ್ರೆ ಕಾಪಾಡಪ್ಪ. ಎಲ್ಲ ದೇವ್ರು ನೆನೆಸ್ಕೊಳ್ರಿ ದಯವಿಟ್ಟು. ನೋಡಿ ಅವರು ಪಾಪ ಹೆಲ್ಪ್ ಮಾಡೋಕ್ಕೆ ಏನೋ ಟ್ರೈ ಮಾಡ್ತಿದ್ದಾರೆ. ರೋಪ್ ಅಂತೂ ಸಿಕ್ಕಾಕೊಂಡಿಲ್ಲ ನಮಗೆ, ಬಿಕಾಸ್ ಆಫ್ ದಿಸ್ ಗಿಡಗಳಿಂದ ಸಿಗಾಕೊಂಡ್ಬಿಟ್ಟಿದೆ. ಮಾಡಿತ್ತು ಈಗ ಹೋದ್ ರಿವರ್ಸ್ ಮಾಡಿದ್ರೆ ಬರ್ತೀವಿ. ಆಗ್ತಾಯಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ಟ್ರೈ ಮಾಡ್ತಿದ್ದಾರೆ. ಸಿಗಾಕೊಂಡಿದೆ ಅನ್ಸುತ್ತೆ ನಮಗೆ ಮೋಸ್ಟ್ಲಿ ಇದು. ಫುಲ್ ಸ್ಟಕ್ ಆಗಿಬಿಟ್ಟಿದೆ. ರಿವರ್ಸ್ ಸ್ಟಕ್ ಫುಲ್ ಸ್ಟಕ್ ಆಗಿಬಿಟ್ಟಿದೆ ಅದು ನೋಡಿ. ಪಾಪ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಫೈನಲಿ ಏನೋ ಒಂದು ಆಗ್ತಿದೆ. ಸ್ಟಕ್ ಆಗಿಬಿಟ್ಟಿದೆ ಅಂತ ಅವರೇ ಬರ್ಬೇಕಂತ. ಹಾಂ ಓಕೆ. ஓ சரி. கொஞ்சம் சொல்கிறீங்களா? ಏನೋ ಪ್ರೊಪೈಲರ್ ಇದೆಯಂತೆ, ಅದು ಒಳಗಡೆ ಹಾಕಿದೆ. ಸೊ ಹಾಂ ಓಕೆ. ರೋಪಲ್ಲಿ ಮಾಡಿರ್ಕಾಂ. ಹಾಂ ಓಕೆ. ಹಾಂ ಸರಿ. ರೋಪ್ ಸಿಗಾಕೊಂಡ್ಬಿಟ್ಟಿದೆಯಂತೆ. ನೋಡ ಬರ್ಡು ಎಷ್ಟು ಬೈಕೊಂಡಿದೆ ಅಂದರೆ ನಮ್ಮನ್ನ ಬೇರೆ ಲೆವೆಲ್ಲೇ ಬೈಕೊಂಡಿದೆ. ನೋಡೋಣ ಒಂಚೂರು ಹಿಂದೆ. ಅದೇ ರೋಪ್ ಅದು ಆಗಲ್ಲ. ಇಲ್ಲ ಈ ಹೌದು, ಸ್ವಿಸ್ ನೈಫ್ ಇದ್ದಿದ್ರೆ ಕಟ್ ಮಾಡೋದು. ಹೊಡಿತಾರೋ ಗೊತ್ತಿಲ್ಲ. ಬೋಟಿಂದ ಇಲ್ಲೇ ಬೀಳಿಸ್ತಾರೋ ನೋಡಿ. ಬರ್ತಾ ಇದ್ದಾರೆ, ರೆಸ್ಕ್ಯೂ ಮಾಡಕ್ಕೆ ಬರ್ತಾ ಇದ್ದಾರೆ. ಪಾಪ ನಗ್ತಾ ಇದ್ದಾರೆ. ನಮ್ಮ ಸಿಟಿ ನೋಡಿ ಗಾಳಿಗೆ ಇನ್ನೂ ಹಿಂದೆ ಹೋಗ್ತಾ ಇದೆ. ಇದು ಇನ್ನೂ ಹಿಂದೆ ಹೋಗ್ತಾನೆ ಇದೆ ಅದು ನೋಡಿ. ಪಾಪ ಬಂದರು ರೆಸ್ಕ್ಯೂ ಟೀಮು. ನಾವು ಬಂದು ಸೇವ್ ಮಾಡ್ತಾರೆ ನೋಡಿ. ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಹಗ್ಗ. ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದೀರಿ. ಕತ್ತಿ ತೊಗೊಂಬಂದ್ರು. ಕತ್ತಿ ತೊಗೊಂಬಂದಿದ್ದಾರೆ. ಅದೇ ಮೋಸ್ಟ್ಲಿ ಇದು ಕಿತ್ತಾಕಕ್ಕೆ ನೋಡಿ. ಇಲ್ಲಿ ಬಂದರು ರೆಸ್ಕ್ಯೂ ಟೀಮ್ ನನ್ನ ರೆಸ್ಕ್ಯೂ ಮಾಡೋಕ್ಕೆ. ಬನ್ನಿ ಆಪದ್ ಬಾಂಧವರೇ ಬನ್ನಿ. ಬಂದರು ಅವರು. ಪೆಡಲ್ ಸ್ಟಕ್ ಸರ್, ಸ್ಟಕ್ ಆ್ಯಂಡ್ ವಿ ಕ್ಯಾನ್ ಡೂ ದಿಸ್ ವೇ ಬಟ್ ವಿ ವಿಲ್ ಅಗೇನ್ ಗೆಟ್ ಸ್ಟಕ್. ಅಯ್ಯಯ್ಯ ಅವ್ರದ್ದು ಸಿಕ್ಕಾಕೊಂಡು ಬಿದ್ದೋಗ್ಬಿಡ್ತಾ ಇತ್ತು ಅವ್ರದ್ದು. ನೋಡಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರು. ಇವಾಗ ಹೋಗ್ಬೋದು ಬ್ಯಾಕ್. ಬಂದಮೇಲೆ ಜೀವನೇ ಬಂದಂಗಾಗಿದೆ. ಲೈಫ್ ಸೇವರ್ಸು.
ಆಗಬೇಕಂತೆ. ಇರೇ ಶಿಫ್ಟ್ ಆಗಿಬಿಡ್ತೀವಿ, ಅಷ್ಟು ಜೀವ ಉಳಿಸ್ಕೋತೀವಿ. ಸ್ಲೋಲಿ ನಿಧಾನಕ್ಕೆ ಬನ್ನಿರಿ. ಅದು ದೇಶ ಬಿಡು. ಕಮಾನ್. ಕ್ಯಾಮ್ರಾನ ಫೋಟೋಸ್ ಹೊಡೆದು ಒಳ್ಳೆ ಅಡ್ವೆಂಚರಸ್ ಆಯಿತು. ಕಟ್ತಾ ಇದ್ದಾರೆ ಅದನ್ನ. ಸರ್ ಇಲ್ಲ ಚಾಕು ಮೇಲೆ ಕುತ್ಕೊತಾ ಇದ್ರು ನೋಡಿ, ಅದನ್ನ ಕಟ್ತಾ ಇದ್ದಾರೆ ಹಿಂದೆ. ಇಲ್ಲಾಗಿದ್ದು ಅಷ್ಟು ದೂರ ಹೇಳ್ಕೊಂಡು ಹೋಗ್ಬಿಟ್ಟಿದೆ ನೋಡಿ. ಇವಾಗ ಹಿಂದ್ಗಡೆ ಕಟ್ಕೊಂಡ್ಬಿಡ್ತಾ ಇದ್ದೀವಿ ನೋಡಿ. ಸರ್ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ನೀರು ಈ ಥರ ಇದ್ದಿದ್ರೆ ಸಿಗಾಕೋತಾ ಇರಲಿಲ್ಲ. ಅದೆಲ್ಲ ಬರೀ ಗಿಡಗಳು. ಇವಾಗ ಖುಷಿ ಆಗ್ತಾ ಇದೆ. ಬೋಟಿಂಗ್ ಬಂದು ಸಾರ್ಥಕ ಅನಿಸ್ತಾ ಇದೆ. ಡಿಫ್ರೆಂಟ್ ಆಗಿರೋದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೆ. ಸಮಥಿಂಗ್ ಡಿಫ್ರೆಂಟ್ ನೋಡಿ. ಇಷ್ಟೊತ್ತು ಒದ್ದಾಡ್ತಾ ಇದ್ರು, ಇವಾಗ ಸಮಥಿಂಗ್ ಡಿಫ್ರೆಂಟ್ ಅಂತೆ. ಇದೇ ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡೆ. ನಗ್ತಾ ಇದ್ದಾರೆಲ್ಲ ಕೇಳಿ. ಇನ್ನೊಂದು 2 ಸರಿ ಇಲ್ಲಿ ಆಗ್ತಾ ಇರುತ್ತಂತೆ ಅವಾಗವಾಗ. ಥ್ಯಾಂಕ್ಸ್ ಎಲ್ಲ ಹೇಳಿದ್ವಿ ಎಲ್ಲರೂ ಸೇವ್ ಮಾಡಿದ್ದಕ್ಕೆ. ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡೆ. ಹೆಂಗೋ ಇನ್ನೊಂದು 2 ಸರಿ ಆಗ್ಬೋದು ಅನ್ನೋ ಭರವಸೆ ಕೊಟ್ಟಿದ್ದಾರೆ ಇವ್ರು ಬಂದ್ಬಿಟ್ಟು ನಮಗೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಸರ್ ಹಂಗೆ ಏನಾಯ್ತು ಸರ್? ಯುವರ್ ಅಬೌಟ್ ಟು ಗೆಟ್ ಸ್ಟಕ್ ಹಂಗೆ उधर स्टक है, उधर स्टक हो गया आपका बोट ये? वो थोड़ा हवा मारा था. ಓ ಹವಾ, ಇದು ಗಾಳಿ ಹೊಡಿತಾ ಇತ್ತಂತೆ. ಅವರು ಬರುವಾಗ ಸ್ಟಕ್ ಆಗ್ತಾ ಇತ್ತು ಅವ್ರದ್ದು ಬೋಟು ಅಂದ್ಬಿಟ್ಟು ವಾಪಸ್ ರಿವರ್ಸ್ ಬಂದ್ಬಿಟ್ಟು ಬಂದಿದ್ದಾರೆ. ಇವಾಗಲೂ ನೋಡಿ ಹೋಗ್ತಾ ಇಲ್ಲ. ಎಷ್ಟೇ ಪಾಪ ರೋ ಮಾಡ್ತಿದ್ರು ಅವರು, ಕಷ್ಟಪಟ್ಟು ನಡೆಸ್ತಿದ್ದಾರೆ ಬೋಟು. ನೋಡಿ ನನಗೊಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಬಿಟ್ಟಿದೆ ಇವತ್ತು ಸಿಗಾಕೊಂಡು. ಪಾಪ ಖುಷಿಯಾಗಿ ಹೆಲ್ಪ್ ಮಾಡಿದ್ರು. ಯಾರು ಏನೂ ಅಂದಿಲ್ಲ ಪಾಪ. ಈ ಸಾರು ಅಷ್ಟೇ ಖುಷಿಯಾಗಿ ಹೆಲ್ಪ್ ಮಾಡಿದ್ರು. ಏನೂ ಅನ್ನಲಿಲ್ಲ, ಏನೂ ಬೈಲಿಲ್ಲ. ನಮ್ಮ ತಪ್ಪಂತೂ ಏನೂ ಇಲ್ಲ. ಬರ್ಡ್ ವಾಚ್ ಮಾಡೋಕ್ಕೆ ಹೋಗಿ ನಮ್ಮದೇ ತಪ್ಪು ಸಿಗಾಕೊಂಡ್ರಿ. ನಮ್ಮದೇ ಒಂಥರ ತಪ್ಪೇ. ಏನಾದರೂ ರೆಸ್ಟ್ರಿಕ್ಷನ್ಸ್ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ಅಲ್ಲಿ ಹೋಗಬೇಡಿ. ಇದೇ ಎಕ್ಸಾಂಪಲ್ಲು. ಓಕೆ, ಅಲ್ಲಿ ರೀಚ್ ಆಗಿ ಮೇಲೋಗಿ ಮಾತಾಡ್ತೀನಿ ಬೇಕಿದ್ರೆ. ಹೆಲ್ಪ್ ಬೇಕಂತ ಕೇಳಿದ್ರಿ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಪಾಪ. ಅವ್ರಿಗೆ ಅಭ್ಯಾಸ ಇದೆಯಂತೆ, ಇದೆಲ್ಲ ಒಂದೇ ಕೈಯಲ್ಲಿ ಮಾಡ್ತೀನಿ ಅಂತಿದ್ದಾರೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ರಿ. ಅದು ಅಲ್ಲಾಡ್ಸೋಕ್ಕೆ ನಮಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ನಾವು ನೋಡ್ಕೊಳ್ಳಿ ಅಲ್ಲಿ ಡೈರೆಕ್ಷನಲ್ಲಿ ನೋಡಿ ಗೊತ್ತಾಗುತ್ತೆ. ಮಾಡು ಅಂತ ಅದು ಫಸ್ಟು ಒಳಗಡೆ ಹಾಕಿ ಅನ್ನ ಮೇಲೆ ಶೂ ಅಂತಿದ್ರೆ ಹೆಂಗೆ ಪಾಪ ಆಗ್ತಾಯಿಲ್ಲ, ಕೊಟ್ಬಿಟ್ರು ಅವರು. ಅದು ಆ್ಯಕ್ಚುಲಿ ಆ ಪೊಸಿಷನ್ ಎಲ್ಲೋ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದು ಪೂರ್ವ ಪೊಸಿಷನ್ ಕೂತ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ಆಗಲ್ಲ ಅದು. सबको नहीं देता है ना ऐसे, सबको देता है क्या? बट सेफ इरुक्कुमा? ओके सेफ इरुक्कुमा. ಅದು ಇಬ್ಬಡಿ ಸೈಡ್ ಉಲ್ಟಾ ಇಟ್ ವಿಲ್ ಬಿ ಫೈನ್. ಓ ನೈಸ್, ಸೇಫ್. ಹಾಂ ಸೇಫ್ ಅಂತೆ ನೋಡಿ. ನಾನು ಅಂದ್ಕೊಂಡಿದ್ದೆ ಒಬ್ಬೊಬ್ಬರೇ ಹೋದರೆ ಹಂಗೆ ಉಲ್ಟಾ ಹಾಕ್ಬಿಡುತ್ತೆ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದರೆ. ಬಟ್ ಸೇಫ್ ಅಂತೆ. ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಕಳಿಸ್ತಾರೆ ಅಂದ್ಕೊತೀನಿ. ಏನೂ ಆಗಲ್ಲ, ಸೇಫು ಅಂತ ಹೇಳ್ತಿದ್ದಾರೆ. ಬಟ್ 4 ಇದ್ರಲ್ಲಿ ಹೋಗಿ ನಮಗೆ ಸೇಫ್ ಅನಿಸಿಲ್ಲ ನೋಡಿ. ರೆಸ್ಟೋರೆಂಟ್ ಎಲ್ಲ ಇದೆ. ಇಲ್ಲೇನೋ ತಿನ್ನಕ್ಕೆ ಹೋಗಲ್ಲ, ಆಚೆ ಹೋಗಿ ತಿಂತೀವಿ. ಇಲ್ಲೇನೋ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಫೈನಲಿ ಬಂದಿದ್ದೀವಿ. ರೀಚ್ ಆದ್ರಿ.
ಬಾ ಜೀವ ಉಳಿತು ಅನ್ನೋ ಖುಷಿಲಿದ್ದೀನಿ. ಅಂತೂ ಇಂತೂ ಸೇಫ್ ಆದ್ರಿ ನೋಡಿ. ಪಾಪ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೇವಿಂಗ್ ಸರ್. ಶಾಕ್ ಹೊಡಿತು ಸರ್ಗೆ ಮುಟ್ಟಿದ ತಕ್ಷಣ. ಫೈಬರ್ ತಣ್ಣಿ ಓ ದೂಬಿರಿ ಹಾಂ ಫೈಬರು ನೀರು ಬಿಸಿಲಿರೋದ್ರಿಂದ ಕೈ ಮುಟ್ಟಿದಾಗ ಶಾಕ್ ಹೊಡಿತು ಅಂತ ಹೇಳ್ತಾ ಇದ್ದಾರೆ ಅವರು. ನೈಸ್. ಓಕೆ ಹೋಗಿ ಊಟ ಮಾಡಿ ಸಿಗ್ತೀನಿ. ಬಾಯ್. ನಮಗಲ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್. ಹೋಗಿ ಇನ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ನಮಗೆ ತಮಿಳ್ ಪೇಸ್ರೆ ಬ್ಯಾಂಗ್ಳೂರ್ ನೀವು ಸರ್ ನಮ್ಮದು ಲಕ್ಷದೀಪ್. ಅಲ್ಲಿಂದ ನೋಡಿ ನಮ್ಮನ್ನ ಸೇವ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಅಲ್ಲಿಂದ ದೇವರೇ ಕಳಿಸ್ಬಿಟ್ಟಿದ್ದಾರೆ ನಮಗೆ. ಅವ್ರು ಹೇಳಿಲ್ಲ ಅಂದಿದ್ರೆ ನಾವು ಅಲ್ಲೇ ಇರಬೇಕಾಗಿತ್ತು. ಯಾರು ನಮ್ಮ ಕಡೆ ಬರ್ತಾನೂ ಇರಲಿಲ್ಲ ಅಲ್ವಾ. ಊಟ ಮಾಡೋಕ್ಕೆ ಹೋದ್ರಿ, ಅಲ್ಲಿ ಎಲ್ಲ ಖಾಲಿಯಾಗಿದೆ ಅಂದರು. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ರಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಹೆಂಗೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಹಾರ್ಟ್ ಶೇಪಲ್ಲಿ. ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಕಮಾನ್ ಲೆಟ್ಸ್ ಎಕ್ಸಿಟ್. ಯಾವುದು ಪಿಂಕ್ ಕಲರ್? ಎಕ್ಸಿಟ್ ಆಗಿಬಿಟ್ರಿ. ಈಗ ಮತ್ತೆ ಪಾರ್ಕಿಂಗ್ ಹತ್ರ ಹೋಗ್ತಾ ಇದೀವಿ. ಏನು ಗುರು ಈ ಬಿಸಿಲಲ್ಲಿ ತಿರ್ಗಾ ಅಷ್ಟು ದೂರ ನಡಿಬೇಕಾಗೋರು. ಪಾರ್ಕಿಂಗ್ ಹತ್ರ ಸಿಗ್ತೀನಿ ಗೈಸ್. ಆಯಿತು, ಚೆಕ್ ಪೋಸ್ಟ್ ಕೇರಳ ಚೆಕ್ ಪೋಸ್ಟ್ ಆಯಿತು. ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ. ನಮ್ಮ KSRTC ಸಾರಿ ಅದು ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್. ಅಂದರೆ ಗುರು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬಂಡೀಪುರ್ ಚೆಕ್ ಪೋಸ್ಟಲ್ಲಿ ಇದ್ದೀವಿ. 9 ಗಂಟೆಯಿಂದ 6 ಗಂಟೆವರೆಗೂ ಪ್ರೊಹಿಬಿಟೆಡ್, ನಿಮಗೆಲ್ಲ ಗೊತ್ತಿದ್ದಂಗೆ. ಆಯ್ತಪ್ಪ, ಕೇರಳಗೆ ನಮಸ್ಕಾರ ಹೊಡೆದಿದ್ದೀವಿ ತಕ್ಷಣಕ್ಕೆ. ಮುಹೋಳೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ಇವಾಗ ಪ್ರಾಣಿಗಳನ್ನ ನೋಡಿಕೊಂಡು ಹೋಗ್ತಾ ಇರೋದೆ. ಆನೆಗಳು ಕಾಣಿಸ್ತಾ ಇದೆಯಾ ನೋಡಿ, ತಲೆ ಆಡಿಸ್ಕೊಂಡು ಗಜರಾಜ ಮಕ್ಕಳು ಊಟ ಮಾಡಿಸ್ತಾ ಇದ್ದಾರೆ. ವಾವ್, ಏನು ಬಿಡೋದು ಲಂಚ್ ಟೈಮು, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು.